ನರ್ಸರಿ ತರ. ಒಂಥರ ABCD ಬೇಸಿಕ್ ಕಂಪ್ಯೂಟರ್ ಬೇಸಿಕ್ಸ್ ಅಲ್ಲಿ ಇದು ತುಂಬಾ ಬೇಸಿಕ್ ಫೌಂಡೇಶನ್. ಇದಿಷ್ಟು ಗೊತ್ತಿದ್ರೇನೆ ನಾವು ಮುಂದಕ್ಕೆ ಹೋಗಬೇಕಾಗೋದು. ಈ ತರ ಒಂದೊಂದಕ್ಕೂ ಒಂದೊಂದು ಇದ್ ಮಾಡ್ಬಿಟ್ಟು ನಾನು ಅಲ್ಲಿ ತೋರಿಸ್ತೀನಿ ಯಾವ ತರ ಅಂತ. ಒಂದೊಂದು ಸೆಲ್ಗೂ ಒಂದೊಂದು ಐಡೆಂಟಿಟಿ ಇರುತ್ತೆ. ಸೊ ಆ ಸೆಲ್ ಅಲ್ಲಿ ನಾವೇನೋ ಒಂದು ಟೆಕ್ಸ್ಟ್ ಕೂರಿಸಿರ್ತೀವಿ, ಟೆಕ್ಸ್ಟ್ ಅಥವಾ ನಂಬರ್ ಏನೋ ಒಂದು ಇರುತ್ತೆ ಮಾಡ್ಬಿಟ್ಟು ಅದನ್ನ ಒಂದು ಸ್ಲೈಡ್ ಅಂತ ಅಂತೀವಿ. ಇಲ್ಲಿ ಸ್ಲೈಡ್ಗಳು ಹೋಗ್ತಾ ಇರುತ್ತೆ, ಇಲ್ಲಿ ಪೇಜ್ಗಳು ಹೋಗ್ತಾ ಇರುತ್ತೆ. ಆಯ್ತಾ, ಇಲ್ಲೂ ಪೇಜ್ಗಳು ಇರುತ್ತೆ, ಆದ್ರೆ ಆ ಪೇಜ್ಗಳಲ್ಲಿ ನಮ್ಗೆ ಟೇಬಲ್ಗಳು ಕಾಣಿಸುತ್ತೆ ಮೇನ್ ಆಗಿ. ಸೊ ಇದಿಷ್ಟು ಬೇಸಿಕ್ ಡಿಫರೆನ್ಸ್. ಇವು ಫೈನಲ್ ಆಗ್ಬೇಕಾದ್ರೆ PDF ತರ ಕನ್ವರ್ಟ್ ಮಾಡ್ಕೊಂಡು ಅಥವಾ ಪ್ರಿಂಟ್ ಕೊಟ್ಕೊಂಡು ಪೇಜ್ ಸೆಟಪ್ ಮಾಡ್ಕೊಂಡು, ಮತ್ತೆ ಇದರಲ್ಲೂ ಪ್ರಿಂಟ್ ಕೊಡ್ಬೋದು ನಾವು. ಸ್ಲೈಡ್ ತರ ನೋಡ್ಲಬಹುದು, ಪ್ರಿಂಟ್ ಕೊಡ್ಬೋದು, ಅಥವಾ PDF ತರನು ಕನ್ವರ್ಟ್ ಮಾಡ್ಬೋದು. ಯಾವ ತರ ಬೇಕಾದ್ರೂ ಮಾಡ್ಬೋದು. ಇದನ್ನೆಲ್ಲ ಡೀಟೇಲ್ ಆಗಿ ನಾವು ನೋಡೋಣ. ಫಸ್ಟ್ ಇದಕ್ಕೆಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸ್, ನಂಬರ್ ಕೀಸ್ ಮೇಲೆ ಇರೋದು ಸ್ಪೆಷಲ್ ಕ್ಯಾರೆಕ್ಟರ್ಸ್. ಇದೆಲ್ಲ ಪಂಕ್ಚುಯೇಷನ್ ಮಾರ್ಕ್ಸ್. ಪ್ರೈಮರಿಲೆಲ್ಲ ಓದಿರ್ತೀರ ನೀವು. ಲೆಸ್ ದೆನ್ ಸಿಂಬಲ್, ಇದನ್ನ ಬ್ರಾಕೆಟ್ ತರಾನು ಯೂಸ್ ಮಾಡ್ಬೋದು ನಾವು ಅಲ್ವಾ. ಟ್ರಯಾಂಗುಲರ್ ಬ್ರಾಕೆಟ್ ತರಾನು ಯೂಸ್ ಮಾಡಿ, ಇಲ್ಲೇನಾದ್ರೂ ಒಂದು ಟೈಪ್ ಮಾಡಿದ್ರೆ ನಾವು ಇದು ಬ್ರಾಕೆಟ್ ತರಾನು ಆಗುತ್ತೆ. ಕೋಡಿಂಗ್ ಅಲ್ಲಿ ಈ ತರ ಮಾಡ್ತಾರೆ. ಸೊ ಅದು ಗೊತ್ತಿರ್ಬೇಕು ನಿಮ್ಗೆ. ಆ ತರನು ಯೂಸ್ ಮಾಡ್ಬೋದು ಬ್ರಾಕೆಟ್ ತರ, ಮತ್ತೆ ಲೆಸ್ ದೆನ್ ಗ್ರೇಟರ್ ದೆನ್ ಸಿಂಬಲ್ ತರಾನು ಯೂಸ್ ಮಾಡ್ಬೋದು. ಆ ಬಾಕ್ಸ್ 1 ಅಂತ ಇದೆ. ಯಾಕಂದ್ರೆ ನಾವು ಕೆಲವೊಂದು ಟೈಮ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಸ್ಪೇಸ್ ಕೊಡಕ್ ಆಗಲ್ಲ, ಅದು ಎರರ್ ತೋರಿಸುತ್ತೆ. ಅವಾಗ ನಾವು ಈ ತರ ಅಂಡರ್ಸ್ಕೋರ್ ಕೊಟ್ರೆ ಸ್ಪೇಸ್ ಈಕ್ವಲೆಂಟ್. ಅದು ಸ್ಪೇಸ್ ಕೊಟ್ಬಿಟ್ರೆ ಎರಡು ಭಾಗ ಆಗೋಗ್ಬಿಡುತ್ತೆ, ಎರಡು ಬೇರೆ ಬೇರೆ ವರ್ಡ್ ಆಗುತ್ತೆ. ಹಂಗಾಗ್ಬಾರ್ದು ಅಂದ್ಬಿಟ್ಟು ನಾವು ಈ ತರ ಅಂಡರ್ಸ್ಕೋರ್ ಕೊಡ್ತೀವಿ. ಅವಾಗ ಅವೆರಡು ಒಂದೇ ಅಂತ. ಇಮೇಲ್ ಐಡಿಗೂ ನಾವು ಈ ತರ ಕೊಡ್ಬೇಕಾಗುತ್ತೆ, ಸ್ಪೇಸ್ ಕೊಡಕ್ ಆಗಲ್ಲ. ಸೊ ಎಲ್ಲ ಗೊತ್ತಾಗ್ಬೇಕು ನಮ್ಗೆ. ಅಲ್ಲಿಗೆ ಎಲ್ಲ ಕಂಪ್ಲೀಟ್ ಕೀಬೋರ್ಡ್ ಲೇಔಟ್ ಅರ್ಥ ಆಯ್ತಲ್ವಾ. ನಾವು ಇಲ್ಲಿವರೆಗೂ ಆಲ್ಫಾಬೆಟ್ಸ್ ನೋಡ್ತೀವಲ್ವಾ, ಇಲ್ಲಿ ನೋಡಿ ಇವೆಲ್ಲ ಆಲ್ಫಾಬೆಟ್ಸ್, 26 ಆಲ್ಫಾಬೆಟ್ಸ್ ಪ್ರಾಕ್ಟೀಸ್ ಆಯ್ತು. ಶಿಫ್ಟ್ ಕೀನೂ ಆಯ್ತು, ಕ್ಯಾಪಿಟಲ್ ಲೆಟರ್ ಬರೋದಕ್ಕೆ ಶಿಫ್ಟ್ ಕೀನೂ ಆಯ್ತು. ಇದು ಪಂಕ್ಚುಯೇಷನ್ ಮಾರ್ಕ್ಸ್. ಇವೆಲ್ಲ ಪಂಕ್ಚುಯೇಷನ್ಸ್, ಕಾಮ, ಫುಲ್ ಸ್ಟಾಪ್, ಇದೂ ಆಗಿದೆ. ಇದು ಮಾಡಿದೀರಾ? ಪ್ರಾಕ್ಟೀಸ್ ಮಾಡಿದೀರಾ? ಮಾಡಿದ್ವಿ. ಸೊ ಇವತ್ತು ಇವೆರಡು ಇದೂ ನೋಡಿದ್ವಿ, ಇದೊಂದು ಸೇರಿಸಿದ್ವಿ ಅಲ್ವಾ. ಅವೆಲ್ಲ ಅವು ಸ್ವಲ್ಪ ಹೈಯರ್, ಇವೆರಡು ಅದು ಸ್ವಲ್ಪ ಇನ್ನೊಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಆಮೇಲೆ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು, ಆಮೇಲೆ ಮೇಲ್ಗಡೆದು ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಇವೆಲ್ಲ ಪಂಕ್ಚುಯೇಷನ್ಸ್, ಇವೆಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಆಯ್ತಾ, ಇದಕ್ಕೆಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸ್. ನಂಬರ್ ಕೀಸ್ ಮೇಲೆ ಇರೋದು ಸ್ಪೆಷಲ್ ಕ್ಯಾರೆಕ್ಟರ್ಸ್. ಇದೆಲ್ಲ ಪಂಕ್ಚುಯೇಷನ್ ಮಾರ್ಕ್ಸ್. ಆಲ್ಫಾಬೆಟ್ಸ್ A to Z, ಆಮೇಲೆ A to ಕ್ಯಾಪಿಟಲ್ A to Z. ಇದು ಶಿಫ್ಟ್ ಯೂಸ್ ಮಾಡಿದ್ರೆ ಸಿಗುತ್ತೆ, ಶಿಫ್ಟ್ ಕೀ ಯೂಸ್ ಮಾಡಿದ್ರೆ ಸಿಗುತ್ತೆ ಆಲ್ಫಾಬೆಟ್ಸ್. ಆಮೇಲೆ ಪಂಕ್ಚುಯೇಷನ್ ಮಾರ್ಕ್ಸ್. ಮೈನ್ ಆಗಿ ಫುಲ್ ಸ್ಟಾಪ್ ಅಲ್ವಾ, ಫುಲ್ ಸ್ಟಾಪ್ ಬರ್ಕೊಳ್ಳಿ. ಫುಲ್ ಸ್ಟಾಪ್, ಕಾಮ, ಆಮೇಲೆ ಇದು ಸೆಮಿಕೋಲನ್, ಇದು ಕೋಲನ್. ಈ ತರ ಇದ್ರೆ ಸಿಂಗಲ್ ಕೋಟ್. ಉದಾಹರಣೆಗೆ ಯಾವ್ದಾದ್ರು ಒಂದು ಹೆಸರನ್ನ ನಾವು ಈ ತರ ಸಿಂಗಲ್ ಕೋಟ್ ಅಲ್ಲಿ ಈ ತರ ಹೈಲೈಟ್ ಮಾಡ್ತೀವಿ. ಡಬಲ್ ಕೋಟ್ ಈ ತರ ಇದ್ರೆ ಇದು ನಾವು ನೋಡ್ತಾ ಇರ್ತೀವಿ ಪ್ಯಾರಾಗ್ರಾಫ್ಗಳಲ್ಲಿ, ಸೆಂಟೆನ್ಸ್ಗಳಲ್ಲಿ. ಈ ತರ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಇವು ಮೈನ್ ಪಂಕ್ಚುಯೇಷನ್ ಮಾರ್ಕ್ಸ್. ಆಲ್ಫಾಬೆಟ್ಸ್ ನಮ್ಗೆ ಗೊತ್ತಿರೋಂಗೆ 26 ಅಲ್ವಾ, 26 ಕೀಸ್. ಶಿಫ್ಟ್ಗೆ 2 ಕೀ, ಸೊ ಅಲ್ಲಿಗೆ ಅವೆರಡು ಸೇರಿ 28 ಆಯ್ತು. ಇಲ್ಲಿ ನಮ್ಗೆ ಇನ್ನೂ 6
ಸಿಗುತ್ತೆ. 6 ಕೀಸ್. ಸೊ 28 + 6 34 ಆಯ್ತು. ಅದಲ್ದಿರ ಸ್ಪೇಸ್ ಎಂಟರ್ ಮಾಮೂಲಿ ಇದೆ, ಅದಕ್ಕೊಂದೆರಡು ಬ್ಯಾಕ್ ಸ್ಪೇಸ್ ಯೂಸ್ ಮಾಡ್ತಾ ಇದ್ದೀರಾ ಕರೆಕ್ಷನ್ ಮಾಡೋದಕ್ಕೆ, ಅದೊಂದು. ಎಷ್ಟಾಯ್ತು ಅಲ್ಲಿಗೆ? 34, 36, 37 ಕೀಸ್ ನ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ. ಈ 37 ಕೀಸ್ ಪ್ರಾಕ್ಟೀಸ್ ಮಾಡೋದು ನಾವು ಇಂಗ್ಲಿಷ್ ಟೈಪ್ ಮಾಡೋದಕ್ಕೆ ಪ್ಯಾರಾಗ್ರಾಫ್ ಪಂಕ್ಚುಯೇಷನ್ ಮಾರ್ಕ್ ಹಾಕೋದ್ರಲ್ಲಿ ಬೇಸಿಕ್ ಲೆವೆಲ್ ಅಂತ ಹೇಳ್ಬೋದು. ಇದಿಷ್ಟು ಕಲ್ತ್ಕೊಂಡ್ರೆ ನೀವು 36 ಕೀಸ್ ಕಲ್ತ್ಕೊಂಡ್ರೆ ಬೇಸಿಕ್ ಟೈಪಿಂಗ್ ನಿಮಗೆ ಗೊತ್ತಾಗುತ್ತೆ. ಇನ್ನೇನಿದ್ರು ನೀವು ಇದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಬೇಕು, ಸ್ಪೀಡ್ ಇಂಪ್ರೂವ್ ಮಾಡಬೇಕು, ಆಕ್ಯುರಸಿ ತಪ್ಪಾಗದಿದ್ದಂಗೆ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಸ್ಪೀಡ್ ಆಕ್ಯುರಸಿ ಎರಡು ಇಂಪ್ರೂವ್ ಆಗ್ತಾ ಇರ್ಬೇಕಾಗುತ್ತೆ. ಇದು ಒಂದು ಲೆವೆಲ್ಗೆ ಟೈಪಿಂಗ್ ಕಲ್ತಂಗ ಆಗುತ್ತೆ ಇಷ್ಟು ಕಲ್ತ್ಕೊಂಡ್ರೆ. ಸೊ ಅದು ಆಗಿದೆ ಈಗ ನಿಮ್ಗೆ. ಇನ್ನೇನಿದ್ರು ನಂಬರ್ ಕೀಸು ಮೇಲ್ಗಡೆ ಇದೆಯಲ್ಲ ಇಲ್ಲಿ, ಈ ನಂಬರ್ ಕೀಸ್ ಪ್ರಾಕ್ಟೀಸ್ ಮಾಡಬೇಕು. ಅದ್ರ ಮೇಲಿರೋ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಈ ಮೈನಸ್, ಪ್ಲಸ್, ಮತ್ತೆ ಇಲ್ಲಿ ಬ್ರಾಕೆಟ್ಗಳು, ಬ್ರಾಕೆಟ್ ಇದೆ, ಮಾಮೂಲಿ ಬ್ರಾಕೆಟ್, ಇದು ಸ್ಕ್ವೇರ್ ಬ್ರಾಕೆಟ್, ಫ್ಲವರ್ ಬ್ರಾಕೆಟ್, ಮತ್ತೆ ಇನ್ನೂ ಕೆಲವು ಕೀಸ್ಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಅದು ಇನ್ನೊಂದು ಲೆವೆಲ್ಗೆ, ಇಂಟರ್ಮೀಡಿಯೇಟ್ ಲೆವೆಲ್ಗೆ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಅದನ್ನ ಮೋಸ್ಟ್ಲಿ ಅದು ಈ ಮಂತ್ ಅಲ್ಲಿ ಆಗಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡೋದು ಮಾಡ್ಬೇಕಾಗುತ್ತೆ. ಈ ಮಂತ್ಗೆ ಈ ಲೆವೆಲ್ಗೆ ಬೇಗ ನಾವ್ ಇದ್ ಮಾಡಕ್ಕೂ ಆಗಲ್ಲ. ನಿಮ್ ಟೈಮ್ ತಗೊಂಡೇನೆ ಅದು ಇದಾಗ್ಬೇಕು. ಬೆರಳುಗೂ ಸ್ಟ್ರೈನ್ ಆಗುತ್ತೆ, ಮತ್ತೆ ಟೈಮು ಬೇಕು ಎಲ್ಲ. ನಿಮ್ಗೆ ಬೆರಳುಗಳಿಗೆಲ್ಲ ಗೊತ್ತಾಗ್ಬೇಕಂದ್ರೆ ಎಲ್ಲ ಕೀಸ್ಗಳು ಯಾವ್ಯಾವ ಕ್ಯಾರೆಕ್ಟರ್ಗೆ ಯಾವ್ಯಾವ ಕೀ ಅಂತ ಗೊತ್ತಾಗ್ಬೇಕಂದ್ರೆ ಟೈಮ್ ಹಿಡಿಯುತ್ತೆ. ನಂಬರ್ ಕೀಸ್ ಇದೆ ಮೇಲೆ, ಅದು ತಿಳ್ಕೊಳ್ಳೋಣ, ಥಿಯರಿ ಆಗಿ ತಿಳ್ಕೊಳ್ಳೋಣ. ನಂಬರ್ ಕೀಸು ಮತ್ತೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಥವಾ ಸಿಂಬಲ್ಸ್ ಅಂತ ಹೇಳ್ಬೋದು. ಅದೆಷ್ಟಿದೆ? 1 0 ಇಂದ 9 ಅಲ್ವಾ? ಇಲ್ಲಿ ಮೇಲಿದೆ 0 ಇಂದ 9, 1 2 3 ಮತ್ತೆ ಇಲ್ಲಿ 0 ವರೆಗೂ ಇದೆ. ಇವು ನಂಬರ್ಸ್. ಮತ್ತೆ ಇನ್ನೇನಿದೆ? ಬ್ರಾಕೆಟ್ ಇದೆ ಎರಡು, ಲೆಫ್ಟ್ ರೈಟ್ ಬ್ರಾಕೆಟ್ಸ್. ಆಮೇಲೆ 0 ಇಂದ 9 ವರೆಗೂ ನಂಬರ್ಸ್ ಇದೆ ಅಲ್ಲಿ ಮೇಲೆ. ಇಲ್ಲಿ ನೋಡಿ, ಇಲ್ಲಿ 1 2 3 9 ಕೀಬೋರ್ಡ್ ಅಲ್ಲಿ ಇದೆ ನೋಡಿ. 0 ಇಲ್ಲಿದೆ, ಈ ಕಡೆ ಇದೆ, ಆಯ್ತಾ? ಇಲ್ಲಿದೆ. ಮೇಲ್ಗಡೆ ಶಿಫ್ಟ್ ಯೂಸ್ ಮಾಡಿದ್ರೆ ನಮ್ಗೆ ಈ ಸ್ಪೆಷಲ್ ಕ್ಯಾರೆಕ್ಟರ್ ಸಿಗುತ್ತೆ. ಇದು ಅಷ್ಟೇ, ಇಲ್ಲಿ ಮೈನಸ್ ಇದೆ, ಈಕ್ವಲ್ ಟು ಇದೆ. ಅದ್ರ ಮೇಲೆ ಇದು ಒಂದು ಅಂಡರ್ಸ್ಕೋರ್ ಅಂತ ಇದು ಸಿಂಬಲ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಅದನ್ನ. ಇದು ಪ್ಲಸ್ ಬೇಕಾಗತ್ತಲ್ವಾ? ಇವೆಲ್ಲ ಬೇಕಾಗುತ್ತೆ. ಮತ್ತೆ ಸ್ಟಾರು ಇವೆಲ್ಲ ಇದೆ ನೋಡಿ ಅಲ್ಲಿ. ಅದು ಒಂದೊಂದೇ ನೋಡ್ಕೊಂಡು ಹೋಗೋಣ ಇವಾಗ. ಸೊ ಬ್ರಾಕೆಟ್ಸ್ ಇದೆ, ಇದು ನಾವು ಇದರಲ್ಲೆಲ್ಲ ಯೂಸ್ ಮಾಡ್ತೀವಲ್ವಾ, ಪ್ಯಾರಾಗ್ರಾಫ್ಗಳಲ್ಲಿ ಬ್ರಾಕೆಟ್ ನ ಯೂಸ್ ಮಾಡ್ತೀವಿ. ಅದೇ ತರ ಸ್ಕ್ವೇರ್ ಬ್ರಾಕೆಟ್ಸ್ ಇದೆ, ಈ ಶೇಪ್, ಇದು ಒಂದೊಂದ್ಸಲ ಯೂಸ್ ಆಗುತ್ತೆ. ಇದೆಲ್ಲ ನಿಮ್ಗೆ ನೆಕ್ಸ್ಟ್ ಮಂತ್ ಅಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಿದೆ. ಮತ್ತೆ ಇದು ಸ್ಕ್ವೇರ್ ಬ್ರಾಕೆಟ್ಸ್ ಈ ತರ ಇದ್ರೆ ಫ್ಲವರ್ ಬ್ರಾಕೆಟ್ಸ್. ಈ ತರನೇ ಬರ್ಕೊಳ್ಳಿ, ಸ್ಕ್ವೇರ್ ಬ್ರಾಕೆಟ್ಸ್, ಫ್ಲವರ್ ಬ್ರಾಕೆಟ್ಸ್. ಆಮೇಲೆ ಈ ಸಿಂಬಲ್ ಇದೆ ಅಲ್ವಾ, ಲೆಸ್ ದೆನ್ ಗ್ರೇಟರ್ ದೆನ್, ಲೆಸ್ ದೆನ್ ಗ್ರೇಟರ್ ದೆನ್ ಗೊತ್ತಲ್ವಾ? ಇದು ಮ್ಯಾಥ್ಸ್ ಅಲ್ಲಿ ಪ್ರೈಮರಿಲೆಲ್ಲ ಓದಿರ್ತೀರ ನೀವು. ಲೆಸ್ ದೆನ್ ಸಿಂಬಲ್, ಗ್ರೇಟರ್, ಇದನ್ನ ಬ್ರಾಕೆಟ್ ತರಾನು ಯೂಸ್ ಮಾಡ್ಬೋದು ನಾವು ಅಲ್ವಾ? ಟ್ರಯಾಂಗುಲರ್ ಬ್ರಾಕೆಟ್ ತರಾನು ಯೂಸ್ ಮಾಡಿ. ಇಲ್ಲೇನಾದ್ರೂ ಒಂದು ಟೈಪ್ ಮಾಡಿದ್ರೆ ನಾವು ಇದು ಬ್ರಾಕೆಟ್ ತರಾನು ಆಗುತ್ತೆ. ಕೋಡಿಂಗ್ ಅಲ್ಲಿ ಈ ತರ ಮಾಡ್ತಾರೆ. ಸೊ ಅದು ಗೊತ್ತಿರ್ಬೇಕು ನಿಮ್ಗೆ. ಆ ತರನು ಯೂಸ್ ಮಾಡ್ಬೋದು ಬ್ರಾಕೆಟ್ ತರ, ಮತ್ತೆ ಲೆಸ್ ದೆನ್ ಗ್ರೇಟರ್ ದೆನ್ ಸಿಂಬಲ್ ತರಾನು ಯೂಸ್ ಮಾಡ್ಬೋದು. ಆಮೇಲೆ ಯಾವ್ದು? ಸ್ಕ್ವಯರ್ ಚೌಕಾಕಾರದ ಬ್ರಾಕೆಟ್ ಇದೆ ಅಲ್ಲಿ ನೋಡಿ, ಇಲ್ಲಿದೆ ನೋಡಿ.
ಇಲ್ಲಿದೆ. ಶಿಫ್ಟ್ ಹಿಡ್ಕೊಂಡು ಮಾಡಿದ್ರೆ ನಮ್ಗೆ ಫ್ಲವರ್ ಬ್ರಾಕೆಟ್ ಸಿಗುತ್ತೆ. ಸೊ ಇದು ಶಿಫ್ಟ್ ಮಾಡ್ಬೇಕು, ಇದಕ್ಕೆ ಶಿಫ್ಟ್ ಯೂಸ್ ಮಾಡ್ಬೇಕು. ಶಿಫ್ಟ್ ಯೂಸ್ ಮಾಡಿದ್ರೆ ನಮ್ಗೆ ಫ್ಲವರ್ ಬ್ರಾಕೆಟ್ ಸಿಗುತ್ತೆ. ಇದಕ್ಕೂ ನೀವು ಶಿಫ್ಟ್ ಯೂಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಮ್ಗೆ ನಂಬರ್ ಮೇಲಿದೆ, ಅದು 9 ಮೇಲೆ 0 ಮೇಲೆ ಇದೆ ಇದು ಬ್ರಾಕೆಟ್. ನೀವು ಕೀಬೋರ್ಡ್ ಅಲ್ಲಿ ನೋಡಿದ್ರೆ 9 ಮೇಲೆ 0 ಮೇಲೆ ಇದೆ ಅದು ಬ್ರಾಕೆಟ್. ಸೊ ಶಿಫ್ಟ್ ಹಿಡ್ಕೊಂಡು ಮಾಡಿದ್ರೆ ನಿಮ್ಗೆ ಅದು ಸಿಗುತ್ತೆ. ಸೊ ನಾನು ಶಿಫ್ಟ್ ಇರೋದಕ್ಕೆಲ್ಲ ಶಿಫ್ಟ್ ಅಂತ ಹಾಕಿರ್ತೀನಿ. ಶಿಫ್ಟ್ ಇದು ಅಷ್ಟೇ, ಫುಲ್ ಸ್ಟಾಪ್ ಕಾಮ ಮೇಲಿದೆ ಅದು ನೋಡಿ, ಇಲ್ಲಿ ಫುಲ್ ಸ್ಟಾಪ್ ಕಾಮ ಅದ್ರ ಮೇಲೆ ಇದೆ ಅಂದ್ರೆ ಶಿಫ್ಟ್ ಹಿಡ್ಕೊಂಡು ಮಾಡಿದ್ರೆ ನಿಮ್ಗೆ ಅದು ಸಿಗುತ್ತೆ. ಸೊ ಇದಕ್ಕೂ ನೀವು ಶಿಫ್ಟ್ ಯೂಸ್ ಮಾಡ್ಬೇಕು. ಎಲ್ಲ ಒಂಥರ ಥಿಯರಿ ತರ ತಿಳ್ಕೊಳ್ಳಿ, ಆಯ್ತಾ. ನೆಕ್ಸ್ಟ್ ಇನ್ನೇನಿದೆ, ಈಗ ಪ್ಲಸ್ ಮೈನಸ್ ಇಲ್ಲಿ ಅವೆಲ್ಲ ಮ್ಯಾಥಮೆಟಿಕಲ್ ಸಿಂಬಲ್ಸ್ ಅಲ್ವಾ, ಏನ್ ಎಕ್ಸ್ಪ್ಲೇನ್ ಮಾಡೋದೇನ್ ಬೇಕಾಗಿಲ್ಲ. ಮ್ಯಾಥಮೆಟಿಕಲ್ ಸಿಂಬಲ್ಸ್ ಪ್ಲಸ್ ಮೈನಸ್ ಇಸ್ ಈಕ್ವಲ್ ಟು, ಇದೆಲ್ಲ ಮ್ಯಾಥಮೆಟಿಕಲ್ ಸಿಂಬಲ್. ಕೆಲವಕ್ಕೆ ನೀವು ಶಿಫ್ಟ್ ಯೂಸ್ ಮಾಡ್ಬೇಕಾಗತ್ತೆ, ಕೆಲವಕ್ಕೆ ಹಾಗೆ ಬರುತ್ತೆ, ನೋಡ್ಕೋಬೇಕು. ಓಕೆ, ಆಮೇಲೆ ಇನ್ನೊಂದು ಅಂಡರ್ ಸ್ಕೋರ್ ಅಂತ ಇದೆ, ಇದನ್ನ ಅಂಡರ್ ಸ್ಕೋರ್ ಅಂತ ಹೇಳ್ತೀವಿ. ಇದು ಶಿಫ್ಟ್ ಯೂಸ್ ಮಾಡಿದ್ರೆ ಬರುತ್ತೆ ಮೈನಸ್ಗೆ. ಕೀಬೋರ್ಡ್ ಅಲ್ಲಿ ಎಲ್ಲಿದೆ ಅಂತ ನೋಡ್ಕೊಳ್ಳಿ, ಸಿಗುತ್ತೆ. ಮತ್ತೆ ಶಿಫ್ಟ್ ಯೂಸ್ ಮಾಡಿದ್ರೆ ನಿಮ್ಗೆ ಅದು ಸಿಗುತ್ತೆ, ಅದು ಅಂಡರ್ ಸ್ಕೋರ್. ಇದು ಅಂಡರ್ ಸ್ಕೋರ್ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೇಕು ಯಾವ್ಯಾವ ಸಿಂಬಲ್ ಏನೇನ್ ಕರೀತಾರೆ ಅಂತ. ಹೌದು, ಶಿಫ್ಟ್ ಹಿಡ್ಕೊಂಡು ಮಾಡಿದ್ರೆ ಅದು ಬರುತ್ತೆ. ಅಂದ್ರೆ ಇವಾಗ ಉದಾಹರಣೆಗೆ ಹೀಗೆ ನೋಡಿ, ಬಾಕ್ಸ್ 1 ಅಂತ ಇದೆ. ಯಾಕಂದ್ರೆ ನಾವು ಕೆಲವೊಂದು ಟೈಮಲ್ಲಿ ಕಂಪ್ಯೂಟರ್ ಅಲ್ಲಿ ಸ್ಪೇಸ್ ಕೊಡಕ್ ಆಗಲ್ಲ, ಅದು ಎರರ್ ತೋರಿಸುತ್ತೆ. ಅವಾಗ ನಾವು ಈ ತರ ಅಂಡರ್ ಸ್ಕೋರ್ ಕೊಟ್ರೆ ಸ್ಪೇಸ್ಗೆ ಈಕ್ವಲೆಂಟ್ ಅದು. ಸ್ಪೇಸ್ ಕೊಟ್ಬಿಟ್ರೆ ಎರಡು ಭಾಗ ಆಗೋಗ್ಬಿಡುತ್ತೆ, ಎರಡು ಬೇರೆ ಬೇರೆ ವರ್ಡ್ ಆಗುತ್ತೆ. ಹಂಗ ಆಗ್ಬಾರ್ದು ಅಂದ್ಬಿಟ್ಟು ನಾವು ಈ ತರ ಅಂಡರ್ ಸ್ಕೋರ್ ಕೊಡ್ತೀವಿ, ಅವಾಗ ಅವೆರಡು ಒಂದೇ ಅಂತ. ಇಮೇಲ್ ಐಡಿಗೂ ನಾವು ಈ ತರ ಕೊಡ್ಬೇಕಾಗುತ್ತೆ, ಸ್ಪೇಸ್ ಕೊಡಕ್ ಆಗಲ್ಲ. ಸ್ಪೇಸ್ ಅಂಡರ್ ಸ್ಕೋರ್, ಅಂಡರ್ ಸ್ಕೋರ್, ಸ್ಟ್ರೋಕ್ ಅಲ್ಲ ಸ್ಕೋರ್, ಅಂಡರ್ ಸ್ಕೋರ್. ಓಕೆ, ಶಿಫ್ಟ್ ಹಿಡ್ಕೊಂಡು ಮಾಡಿದ್ರೆ ಸಿಗುತ್ತೆ ನಮ್ಗೆ. ಇಮೇಲ್ ಐಡಿನೆಲ್ಲ ನೀವು ನೋಡಿರ್ಬೋದು, ಇಮೇಲ್ ಐಡಿಗೆ ನಾವು ಸ್ಪೇಸ್ ಕೊಡಕ್ ಆಗಲ್ಲ, ಅಂಡರ್ ಸ್ಕೋರ್ ಕೊಟ್ಬಿಟ್ಟು ಮಾಡ್ಬೇಕು, ಇಲ್ಲ ಡಾಟ್ ಕೊಟ್ಬಿಟ್ಟು ಮಾಡ್ಬೇಕು. ಸೊ ಇದು ಅಲ್ಲಿ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ಇರೋ ಕ್ಯಾರೆಕ್ಟರ್ ಇದು, ಆಯ್ತಾ. ನೆಕ್ಸ್ಟ್ ನಿಮ್ಗೆ ಗೊತ್ತಿರಂಗೆ ಕ್ವಶನ್ ಮಾರ್ಕ್ ಇದೆ, ಕ್ವಶನ್ ಮಾರ್ಕ್. ಮತ್ತೆ ಇದು ಎಕ್ಸ್ಕ್ಲಮೇಟರಿ ಮಾರ್ಕ್, ಇವೆಲ್ಲ ಪ್ಯಾರಾಗ್ರಾಫ್ ಅಲ್ಲಿ ಯೂಸ್ ಆಗುತ್ತಲ್ವಾ. ಕ್ವಶನ್ ಮಾರ್ಕ್, ಎಕ್ಸ್ಕ್ಲಮೇಟರಿ ಮಾರ್ಕ್ ಅಲ್ವಾ. ಇದಕ್ಕೆ ನೀವು ಶಿಫ್ಟ್ ಹಿಡ್ಕೊಂಡು ಮಾಡ್ಬೇಕಾಗುತ್ತೆ. ಶಿಫ್ಟ್ 1 ಹಿಡ್ಕೊಂಡು 1 ಮಾಡಿದ್ರೆ ನಿಮ್ಗೆ ಅದು ಸಿಗುತ್ತೆ, ಎಕ್ಸ್ಕ್ಲಮೇಟರಿ ಮಾರ್ಕ್ ಸಿಗುತ್ತೆ. ಎಲ್ಲೆಲ್ಲಿದೆ ಅಂತ ನೀವು ನೋಡ್ಬೋದು. ಒಟ್ಟಿನಲ್ಲಿ ಇದು ಏನು ಅಂತ ಗೊತ್ತಾಗ್ಬೇಕು ನಿಮ್ಗೆ ಅಷ್ಟೇ. ಎಕ್ಸ್ಕ್ಲಮೇಟರಿ ಮಾರ್ಕ್ ಅದು. ಓಕೆ, ಇದು ಒಂದು ಲೆವೆಲ್ ಆಯ್ತು. ಇವಾಗ ಇನ್ನೊಂದು ನೋಡೋಣ. ನೆಕ್ಸ್ಟ್ ಇದೆಲ್ಲ ಬರ್ಕೊಂಡ್ರ, ನೆಕ್ಸ್ಟ್ ಏನಿದೆ ಅಲ್ಲಿ, ಇದು ಅಟ್. ಇದನ್ನ ಸುಮ್ಮನೆ ಅಟ್ ಅಂತ ಹೇಳ್ತಾರೆ, ಇಲ್ಲ ಅಟ್ ದ ರೇಟ್ ಅಂತ ಹೇಳ್ತಾರೆ. ಸಿಂಬಲ್, ಇವೆಲ್ಲ ಸಿಂಬಲ್ಗಳು, ಸ್ಪೆಷಲ್ ಕ್ಯಾರೆಕ್ಟರ್ ಅಥವಾ ಸಿಂಬಲ್ ಅಂತ ಹೇಳ್ತೀವಿ. ಎಲ್ಲ ಶಿಫ್ಟ್ ಯೂಸ್ ಮಾಡ್ಬೇಕು, ಇವಕ್ಕೆಲ್ಲ ಶಿಫ್ಟ್ ಯೂಸ್ ಮಾಡ್ಬೇಕು. ಇನ್ನೇನೇನ್ ಬರುತ್ತೋ ಅವಕ್ಕೆಲ್ಲ ಶಿಫ್ಟ್ ಯೂಸ್ ಮಾಡ್ಬೇಕು. ಇದು ನಾವೇನ್ ಮಾಡಿ ಇಮೇಲ್ ಅಲ್ಲೆಲ್ಲ ಯೂಸ್ ಮಾಡ್ತೀವಲ್ವಾ, ಇಮೇಲ್ ಐಡಿಗಳಲ್ಲಿ ಅಟ್ ಸಿಂಬಲ್ ಯೂಸ್ ಮಾಡ್ತಾ ಇರ್ತೀವಿ. ಗೊತ್ತಿರುತ್ತೆ ನಿಮ್ಗೆ, ಗೊತ್ತಿರ್ಬೇಕು, ಇವೆಲ್ಲ ತಿಳ್ಕೋಬೇಕು ಸ್ವಲ್ಪ ಬುಕ್ ಮೇಲೆ. ನೆಕ್ಸ್ಟ್ ಏನಿದೆ ನೀವೇ ಹೇಳಿ, ಏನಿರ್ಬೋದು ಅದು. ಅದು ಆಶ್ ಅಂತ, ಹ್ಯಾಶ್ ಟ್ಯಾಗ್ ಅಂತ ಹೇಳ್ತೀವಿ, ಇಲ್ಲ ಹ್ಯಾಶ್ ಅಂತ ಅದ್ರ ಹೆಸರು. ಈ ತರ ಎಲ್ಲ ಕರೀತಾರ ಅದನ್ನ, ಹ್ಯಾಶ್ ಟ್ಯಾಗ್ ಅಂತ. ಇದಕ್ಕೂ ಶಿಫ್ಟ್ ಹಿಡ್ಕೊಂಡು ಮಾಡ್ಬೇಕು. ಈ ತರ ಏನೋ ಒಂದು ಹಿಂಗೆಲ್ಲ ಏನೋ ಒಂದು ಉದಾಹರಣೆಗಳು ಬರುತ್ತಿದೆ. ಇಲ್ಲ ನಂಬರ್, ಮನೆ ನಂಬರ್ಗೂ ಇದನ್ನ ಹಾಕ್ತಿವಲ್ವಾ, ಮನೆ ನಂಬರ್ಗೂ ಇದನ್ನ ಯೂಸ್ ಮಾಡ್ತಾರೆ, ಹ್ಯಾಶ್. ನೆಕ್ಸ್ಟ್ ಅಲ್ಲಿ ಡಾಲರ್ ಸಿಂಬಲ್ ಇದೆ, ಡಾಲರ್. ಇದಕ್ಕೆ ಡಾಲರ್ ಅಂತ ಹೇಳ್ತಾರೆ. ಏನು ಇದು ಕರೆನ್ಸಿಗೆ ಯೂಸ್ ಮಾಡ್ತಾರೆ, ದುಡ್ಡು. ಡಾಲರ್, ರೂಪಾಯಿ, ಒಂದೊಂದು ಕೀಬೋರ್ಡ್ ಅಲ್ಲಿ ರೂಪಾಯಿಗೂ ಕನ್ವರ್ಟ್ ಮಾಡಿರ್ತಾರೆ ಈ ತರ ಅಲ್ವಾ.
ಶಿಫ್ಟ್ ಹಿಡ್ಕೊಂಡು ಮಾಡಿದ್ರೆ ಅದು ಸಿಗುತ್ತೆ. ಕರೆನ್ಸಿಗೆ ಉಪಯೋಗಿಸ್ತಾರೆ, ದುಡ್ಡು ಡಾಲರ್ ಸಿಂಬಲ್ ಯಾವ್ದ್ರ ಜೊತೆ ಇದೆ ಅಂತಾನು ಬರ್ಕೊಂಡ್ಬಿಡಿ. ಅದು ಎಕ್ಸ್ಕ್ಲಮೇಟರಿ ಮಾರ್ಕ್ ಒನ್ಗೆ, ಒನ್ ಶಿಫ್ಟ್ ಹಿಡ್ಕೊಂಡು ಒಂದ್ ಮಾಡಿದ್ರೆ ಎಕ್ಸ್ಕ್ಲಮೇಟರಿ ಮಾರ್ಕ್. ಇದಕ್ಕೆ ಅಟ್ಗೆ 2 ಇದು ಸುಮ್ಮನೆ ಹಾಕಿರ್ತೀನಿ. ಶಿಫ್ಟ್ ಹಿಡ್ಕೊಂಡು 2 ಮಾಡಿದ್ರೆ ನಿಮ್ಗೆ ಅಟ್ ಸಿಂಬಲ್ ಸಿಗುತ್ತೆ. ಶಿಫ್ಟ್ ಹಿಡ್ಕೊಂಡು 3 ಮಾಡಿದ್ರೆ ಹ್ಯಾಶ್ ಸಿಂಬಲ್ ಸಿಗುತ್ತೆ. ಶಿಫ್ಟ್ ಹಿಡ್ಕೊಂಡು 4 ಮಾಡಿದ್ರೆ ಡಾಲರ್ ಸಿಂಬಲ್ ಸಿಗುತ್ತೆ. ಅದೇ ತರ 5 ಮಾಡಿದ್ರೆ ಏನ್ ಸಿಗುತ್ತೆ ನೋಡಿ, ಪರ್ಸೆಂಟೇಜ್ ಇದೆ ಅಲ್ವಾ, ಇದು ಪರ್ಸೆಂಟೇಜ್. ಇದು ಮ್ಯಾಥಮೆಟಿಕ್ಸ್ ಯೂಸ್ ಮಾಡ್ತಾರಲ್ವಾ, ಮ್ಯಾಥಮೆಟಿಕ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಪರ್ಸೆಂಟೇಜ್. ಅದೇ ಕಂಡುಹಿಡಿಯೋದಕ್ಕೆ. ಆಯ್ತಾ, ನೆಕ್ಸ್ಟ್ 6 ಗೆ ಏನಿದೆ ನೋಡಿ. 6 ಗೆ ಇದು ಕ್ಯಾರೆಟ್ ಅಂತ ಹೇಳ್ತಾರೆ, ಕ್ಯಾರೆಟ್ ಅಥವಾ ಕ್ಯಾಪ್ ಅಂತ. ಇದು ಒಂದೊಂದ್ ಕಡೆ ಎಲ್ಲಾದ್ರೂ ಯೂಸ್ ಮಾಡ್ತಾರೆ, ಹೇಳ್ತೀನಿ ನಿಮ್ಗೆ ಗೊತ್ತಾಗತ್ತೆ ನೋಡ್ತಾ ನೋಡ್ತಾ. ಒಂದೊಂದು ಲ್ಯಾಂಗ್ವೇಜ್ ಅಲ್ಲಿ ಇದು ಯೂಸ್ ಆಗುತ್ತೆ, ಫ್ರೆಂಚ್ ಆ ತರ ಲ್ಯಾಂಗ್ವೇಜ್ ಗಳಲ್ಲಿ ಇದು ಯೂಸ್ ಮಾಡ್ತಾರೆ ಕ್ಯಾರೆಟ್ ಅಂತ. ಎಲ್ಲಾದ್ರೂ ಒಂದೊಂದ್ ಕಡೆ ಯೂಸ್ ಆಗುತ್ತೆ, ಅದು ಅದ್ರ ಗೊತ್ತಿರ್ಬೇಕು ಅಂತ, ಅದ್ರ ಹೆಸರು ಏನು ಅಂತ ಗೊತ್ತಿರ್ಬೇಕು. 7 ಗೆ ಏನಿದೆ, ಆ್ಯಂಡ್ ಅಥವಾ ಆಂಪರ್ಸೆಂಟ್ ಅಂತ ಹೇಳ್ತಾರೆ ಫುಲ್ ಫಾರ್ಮ್. ಅದು ಅದೇ ಲ್ಯಾಂಗ್ವೇಜ್ ಅಲ್ಲಿ ಇವಾಗ ರಾಮು ಶಾರ್ಟ್ ಫಾರ್ಮ್, ರಾಮು ಅಂಡ್ ರಾಜು ಅಂತ ಈ ತರ ಶಾರ್ಟ್ ಫಾರ್ಮ್ಗೂ ಯೂಸ್ ಮಾಡ್ತೀವಿ. ಅದು ಕೆಲವು ಇದರಲ್ಲೂ ಯೂಸ್ ಆಗತ್ತೆ. ಇದು ಮ್ಯಾಥಮೆಟಿಕ್ಸ್ ಅಲ್ಲೂ ಒಂದೊಂದ್ ಕಡೆ ಯೂಸ್ ಆಗುತ್ತೆ, ಮ್ಯಾಥಮೆಟಿಕ್ಸ್ ಲಾಜಿಕ್ ಇದರಲ್ಲೆಲ್ಲ ಯೂಸ್ ಆಗುತ್ತೆ, ಗೊತ್ತಿರ್ಬೇಕು ಏನು ಅಂತ. ನೆಕ್ಸ್ಟ್ 8 ಗೆ ಏನಿದೆ, ಶಿಫ್ಟ್ 8 ಗೆ ಸ್ಟಾರ್ ಅಂತಾರೆ ಅಥವಾ ಆಸ್ಟ್ರಿಸ್ಕ್ ಅಂತ, ಅದಕ್ಕೆ ಹೆಸರು ಆಸ್ಟ್ರಿಸ್ಕ್ ಅಂತ. ಸೊ ಅದನ್ನ ಮಲ್ಟಿಪ್ಲಿಕೇಶನ್ಗೆ ಯೂಸ್ ಮಾಡ್ಬೋದು, ಮಲ್ಟಿಪ್ಲಿಕೇಶನ್ ಸಿಂಬಲ್ಗೆ. ಇನ್ನೊಂದು ಇಂಟು ಬದಲು ಸ್ಟಾರ್ ಯೂಸ್ ಮಾಡ್ಬೋದು, ಯಾಕಂದ್ರೆ ಇಂಟು ಅಂದ್ರೆ ಎಕ್ಸ್ ಆಗಿ ಹೋಗ್ಬಿಡುತ್ತೆ ಒಂದೊಂದ್ಸಲ, ಎಕ್ಸ್ ಅಂತ ಕನ್ಫ್ಯೂಸ್ ಆಗುತ್ತೆ ಕಂಪ್ಯೂಟರ್ಗೆ. ಅದಕ್ಕೆ ಅದ್ರ ಬದಲು ಈ ಸಿಂಬಲ್ ನ ಯೂಸ್ ಮಾಡ್ತೀವಿ. ಒಂದೊಂದ್ಸಲ ನೋಡಿರ್ಬೋದು 12 ಈ ತರ ಹಾಕಿರ್ತಾರೆ, 12 ಇಂಟು 18 ಅಂತ. ಇದನ್ನ ನಾವು ಅನ್ಕೊಬಹುದು 12 ಸ್ಟಾರ್ 18 ಅಂದ್ರೆ 12 ಇಂಟು 18 ಅಂತ. 12 ಇಂಟು 18 ಸ್ಕ್ವೇರ್ ಫೀಟ್ ಈ ತರ ಎಲ್ಲ ಒಂದೊಂದ್ಸಲ ಯೂಸ್ ಮಾಡ್ತೀವಿ ನಾವು. ಆಯ್ತಾ, ನೆಕ್ಸ್ಟ್ 9 ಏನಿದೆ, 9 ಗೆ ಬ್ರಾಕೆಟ್, 9 ಮತ್ತೆ 0 ಗೆ ಬ್ರಾಕೆಟ್. ಆವಾಗಲೇ ಹೇಳಿದ್ದೆ, ಬ್ರಾಕೆಟ್ಸ್ ಓಪನ್ ಬ್ರಾಕೆಟ್, ಕ್ಲೋಸ್ ಬ್ರಾಕೆಟ್, ಅಥವಾ ಲೆಫ್ಟ್ ಬ್ರಾಕೆಟ್, ರೈಟ್ ಬ್ರಾಕೆಟ್ ಈ ತರ. ಸೊ ಇವಕ್ಕೆಲ್ಲ ಶಿಫ್ಟ್ ಯೂಸ್ ಮಾಡಿ ಮಾಡ್ಬೇಕಾಗುತ್ತೆ ಅಲ್ವಾ. ಇನ್ನ ಮೈನಸ್, ಅಂಡರ್ ಸ್ಕೋರ್, ಪ್ಲಸ್ ಅವೆಲ್ಲ ಹೇಳಾಯ್ತು, ಗ್ರೇಟರ್ ದೆನ್ ಲೆಸ್ ದೆನ್ ಹೇಳಾಯ್ತು. ಇನ್ನೊಂದು ಉಳ್ಕೊಂಡಿದೆ, ಇನ್ನು ಕೆಲವು ಫಾರ್ವರ್ಡ್ ಸ್ಲಾಶ್, ಬ್ಯಾಕ್ವರ್ಡ್ ಸ್ಲಾಶ್. ಇದನ್ನ ಡಿವೈಡಿಂಗ್ ಯೂಸ್ ಮಾಡ್ತಾರೆ ಒಂದೊಂದ್ಸಲ, ಡಿವೈಡ್ ಮಾಡೋದಕ್ಕೆ ನಂಬರ್ಗಳನ್ನ ಈ ತರ 15/5 ಅಂತ ಅಲ್ವಾ. ಬ್ಯಾಕ್ವರ್ಡ್ ಸ್ಲಾಶ್ SLASH ಅಲ್ವಾ. ನಮ್ಮ ಬುಕ್ಗಳಲ್ಲಿ ಡಿವಿಷನ್ ಯಾವ್ದು ಯೂಸ್ ಮಾಡ್ತಾರೆ, ಇದನ್ನೇ ಅಲ್ವಾ. ಈ ಸಿಂಬಲ್ ಯೂಸ್ ಮಾಡ್ತಾರ ಡಿವಿಷನ್ಗೆ, ನನಗೂ ಮರ್ತಾ ಇದೆ. ಇದನ್ನೇ ಯೂಸ್ ಮಾಡ್ತಾರ ಡಿವಿಷನ್ಗೆ, ಡಿವೈಡ್ ಈ ತರ ಅಲ್ವಾ, ಈ ತರ ಈ ತರ ಯೂಸ್ ಮಾಡ್ತಾರೆ ಅಲ್ವಾ. ಇದು ಪರ್ಸೆಂಟೇಜ್ಗೆ, ಸ್ವಲ್ಪ ತಿರುಗಿಸಿದ್ರೆ ಪರ್ಸೆಂಟೇಜ್ಗೆ. ನೋಡಿ ನಾವು ಯಾವಾಗ ಡಿವಿಷನ್ ಎಲ್ಲ ಮಾಡ್ತಾ ಇತ್ತು, ಮರ್ತೋಗಿದೆ. ಸೊ ಈ ತರ ಯೂಸ್ ಮಾಡ್ತಾರೆ. ಈ ಸಿಂಬಲ್ ಇಲ್ಲ ಇಲ್ಲಿ, ಪರ್ಸೆಂಟೇಜ್ ಅಂತ ಇದಿದೆ, ಇದನ್ನ ಯೂಸ್ ಮಾಡ್ತೀವಿ ನಾವು. ಈ ಸ್ಲಾಶ್, ಫಾರ್ವರ್ಡ್ ಸ್ಲಾಶ್ ಡಿವಿಷನ್ಗೆ ಯಾವ್ದಾದ್ರು ಒಂದು 2 ನಂಬರ್ ಡಿವೈಡ್ ಮಾಡ್ಬೇಕಂದ್ರೆ ಈ ತರ ಹಾಕ್ತಿದೆ. ಇದು ಬ್ಯಾಕ್ವರ್ಡ್ ಸ್ಲಾಶ್, ಇದು ಒಂದೊಂದ್ಸಲ ಇದು ಫೋಲ್ಡರ್ಗಳನ್ನೆಲ್ಲ ಹಾಕೋದಿಕ್ಕೆ. ಇದು ಪಾತ್, ಫೈಲ್ದು ಪಾತ್ ಹೇಳ್ತೀನಿ ನಾನು ಈ ತರ. ಪ್ರೋಗ್ರಾಮ್ ಫೈಲ್ಸ್, ನೋಟ್ ಪ್ಯಾಡ್ ಈ ತರ. ಅಂದ್ರೆ ಈ ಅಪ್ಲಿಕೇಶನ್ ಈ ಫೋಲ್ಡರ್ ಒಳಗಿದೆ ಅಂತ. ಇದನ್ನ ಹೇಳಿದ್ದೆ ಅಂತ ನಾನು, ರೂಟ್ ಡೈರೆಕ್ಟರಿ ಅಂತ ಹಾರ್ಡ್ ಡಿಸ್ಕ್ ಹೇಳುವಾಗ.
ಸೊ ಇದ್ರೊಳಗೆ ಇದೆ ಅಂತ ಇದು ಬ್ಯಾಕ್ವರ್ಡ್ ಸ್ಲಾಶ್ ಯೂಸ್ ಮಾಡ್ತೇವೆ. ಈ ತರ ಫಾರ್ವರ್ಡ್ ಸ್ಲಾಶ್ ಬ್ಯಾಕ್ವರ್ಡ್ ಸ್ಲಾಶ್ ಯೂಸ್ ಮಾಡ್ತೀವಿ. ಪಾತ್ಗಳನ್ನ ಹಾಕೋದಕ್ಕೆ ಪಾತ್ ಅಂತಾನು ಹಾಕೋಬಹುದು ನೀವು. ಪಾತ್ ಏನು ಎಲ್ಲಿ ಯಾವ ಉದ್ದೇಶಕ್ಕೆ ಅದನ್ನ ಯೂಸ್ ಮಾಡ್ತೀವಿ ಅಂತ ಇದು ಪಾತ್ಗೊಂದು ಡಿವಿಷನ್ಗೊಂದು ಯೂಸ್ ಮಾಡ್ತೀವಿ. ಇವೆರಡು ಸಿಂಬಲ್. ಅದ್ ಬಿಟ್ರೆ ಇನ್ನೇನು ಉಳ್ಕೊಂಡಿದೆ ಅಂದ್ರೆ ಇದೊಂದಷ್ಟೇ. ಇನ್ನೆಲ್ಲ ಆಯ್ತು. ಇದೊಂದು ಉಳ್ಕೊಂಡಿದೆ. ಇದೊಂದು ಸಿಂಬಲ್ ಏನೋ ಒಂದು ಕರ್ಕೊಬಹುದು ಅದಕ್ಕೆ ಸ್ಟ್ರೈಟ್ ಮಾರ್ಕ್ ಅಂತ ಅಥವಾ ಸಪರೇಟರ್ ಅಂತ ಕರಿಬಹುದು ಅದನ್ನ. ಉದಾಹರಣೆಗೆ ಈ ತರ ನೀವು ಇದರಲ್ಲೆಲ್ಲ ನೋಡಿರ್ಬೋದು, ಟೈಟಲ್ಗಳಲ್ಲಿ ಯೂಟ್ಯೂಬ್ ಟೈಟಲ್ಗಳಲ್ಲೆಲ್ಲ ಈ ತರ ಡಿವೈಡ್ ಮಾಡಿ ಈ ತರ ಹಾಕಿರ್ತಾರೆ. ಈ ತರ ಎಲ್ಲ ಸುಮ್ಮನೆ ಹಾಕಿರ್ತಾರೆ, ಡಿವೈಡ್ ಮಾಡಿ ಹಾಕಿರ್ತಾರೆ. ಸೊ ಅದು ಒಂದು ಸಿಂಬಲ್ ಗೊತ್ತಿರ್ಬೇಕು. ಸೊ ಇದು ಅಲ್ಲಿಗೆ ಎಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಸಿಂಬಲ್ಸ್ ಕವರ್ ಆದಂಗ ಆಯ್ತು. ಎಲ್ಲ ಆಲ್ಮೋಸ್ಟ್ ಶಿಫ್ಟ್ ಯೂಸ್ ಮಾಡ್ಬಿಟ್ಟೆ ನಾವು ಅದನ್ನ ಟೈಪ್ ಮಾಡಕ್ ಆಗೋದು. ಶಿಫ್ಟ್ ಗೆ ಯೂಸ್ ಮಾಡಿ ಟೈಪ್ ಮಾಡೋದು. ಇಲ್ಲೆಲ್ಲ ಪಂಕ್ಚುಯೇಷನ್ಸ್ ಇದೆ. ಈ ಕಡೆ ಇವನ್ನೆಲ್ಲ ಪಂಕ್ಚುಯೇಷನ್ ಮಾರ್ಕ್ಸ್ ಅಂತ ಹೇಳ್ತೀವಿ. ಈ ಕಡೆ ಇರೋದು, ಈ ಮೇಲ್ಗಡೆ ಇರೋವನ್ನೆಲ್ಲ ಸಿಂಬಲ್ಸ್ ಅಥವಾ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ಬೋದು. ಕೆಲವು ಡೈರೆಕ್ಟ್ ಆಗಿ ಬರುತ್ತೆ, ಕೆಲವು ಶಿಫ್ಟ್ ಇಟ್ಕೊಂಡು ಮಾಡ್ಬೇಕಾಗುತ್ತೆ. ಸೊ ಎಲ್ಲ ಗೊತ್ತಾಗ್ಬೇಕು ನಮ್ಗೆ. ಅಲ್ಲಿಗೆ ಎಲ್ಲ ಕಂಪ್ಲೀಟ್ ಕೀಬೋರ್ಡ್ ಲೇಔಟ್ ಅರ್ಥ ಆಯ್ತಲ್ವಾ ಏನೇನು ಅಂತ. ಇನ್ನೇನಿದ್ರು ಅವನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಇದಿಷ್ಟು ತಿಳ್ಕೊಂಡಿರ್ಬೇಕು. ಕೀಬೋರ್ಡ್ ಅಲ್ಲಿ ಯಾವ್ಯಾವ್ದು ಏನೇನು ಅಂತ ಎಲ್ಲ ಗೊತ್ತಾಯ್ತು. ಅದ್ ಬಿಟ್ರೆ ಇನ್ನೇನಿದೆ, ಇವೆಲ್ಲ ಇದೆ. ಇದನ್ನೆಲ್ಲ ಹೇಳ್ತೀನಿ. ಹೋಮೋ ಇಂಡೋ ಇವನ್ನೆಲ್ಲ ಹೇಳ್ಕೊಡ್ತೀನಿ. ಆರೋ ಕೀಸು, ಮತ್ತೆ ಇಲ್ಲಿ ಬರೀ ನಂಬರ್ ಮೇಲೆ ವರ್ಕ್ ಮಾಡಂಗಿದ್ರೆ ನಂಬರ್ ಕೀಸು, ಪ್ಲಸ್ ಮೈನಸ್ ಇಲ್ಲೂ ಇದೆ. ಬೇಗ ಇದ್ ಮಾಡ್ಬೇಕಂತ ಕ್ಯಾಲ್ಕುಲೇಷನ್ ಇದ್ರೆ ನಮ್ ಕೆಲಸ ಏನಾದ್ರು ಇಲ್ಲಿ ಬಂದ್ಬಿಟ್ಟು ಮಾಡ್ಕೋಬಹುದು ನಾವು. ಇದು ಆರೋ ಕೀ ಮೇಲೆ ಕೆಳಗೆ ಹೋಗೋದಕ್ಕೆ. ಈ ಪೇಜ್ ಅಪ್ ಪೇಜ್ ಡೌನ್ ಇವೆಲ್ಲ ಹೇಳ್ತೀನಿ ನೆಕ್ಸ್ಟ್. ಮೇಲೆ ಕೆಳಗೆ ಹೋಗೋದಕ್ಕೆ. ಆಮೇಲೆ ಫಂಕ್ಷನ್ ಕೀಸ್ ಅದನ್ನು ಹೇಳ್ತೀನಿ ನಾನು. ಆಮೇಲೆ ಕಂಟ್ರೋಲ್ ಆಯ್ತು ಅದನ್ನು ಹೇಳ್ಕೊಡ್ತೀನಿ. ಶಾರ್ಟ್ ಕಟ್ ಕೀಸ್ ಅದೆಲ್ಲ ಹೇಳ್ತೀನಿ. ಸೊ ಎಲ್ಲ ಒಂದ್ ಲೇಔಟ್ ಗೊತ್ತಾಯ್ತು ಇವಾಗ ಯಾವ ತರ ಇದೆ ಅಂತ ಕೀಬೋರ್ಡ್. ಮತ್ತೆ ಅದ್ರಲ್ಲಿ ಆಲ್ಮೋಸ್ಟ್ ಅರ್ಧಕ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ದು ಆಯ್ತು. ಎಷ್ಟು 37 ಕೀಸ ಪ್ರಾಕ್ಟೀಸ್ ಮಾಡ್ದಂಗ ಆಯ್ತು. ಓಕೆನಾ? ಸೊ ಇದೆಲ್ಲ ಬರ್ಕೊಂಡಾಯ್ತಲ್ಲ. ಹಿಂದಿನ ಟೈಪಿಂಗ್ ಕ್ಲಾಸ್ ನಲ್ಲಿ ನಾವು ಪಂಕ್ಚುಯೇಷನ್ ಮಾರ್ಕ್ ಗಳನ್ನು ಟೈಪ್ ಮಾಡುವುದನ್ನು ಪ್ರಾಕ್ಟೀಸ್ ಮಾಡಿದ್ದೇವೆ. ಈಗ ಇಲ್ಲಿ ನಾವು ಈ ಪಂಕ್ಚುಯೇಷನ್ ಮಾರ್ಕ್ ಗಳನ್ನು ಉಪಯೋಗಿಸಿಕೊಂಡು ಒಂದು ಎಕ್ಸರ್ಸೈಸ್ ಅನ್ನು ಕೊಟ್ಟಿದ್ದೇವೆ. ಇಲ್ಲಿ ನೀವು ಮಾಮೂಲಿ ಅಕ್ಷರಗಳು ಅಂದರೆ ಆಲ್ಫಾಬೆಟ್ಸ್ ಗಳ ಜೊತೆ ಪಂಕ್ಚುಯೇಷನ್ ಮಾರ್ಕ್ ಗಳನ್ನು ಸಹ ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ಆಲ್ಫಾಬೆಟ್ಗಳು, ಕ್ಯಾಪಿಟಲ್ ಲೆಟರ್ಗಳು ಹಾಗೂ ಪಂಕ್ಚುಯೇಷನ್ ಮಾರ್ಕ್ಗಳು ಎಲ್ಲವೂ ಮಿಶ್ರಿತವಾಗಿರುವುದನ್ನು ಈ ಎಕ್ಸರ್ಸೈಸ್ ನಲ್ಲಿ ನೋಡಬಹುದು. ಇನ್ನು ಮುಂದೆ ನೀವು ಈ ರೀತಿಯ ಎಕ್ಸರ್ಸೈಸ್ ಗಳನ್ನು ಅಭ್ಯಾಸ ಮಾಡಬೇಕಾಗುತ್ತದೆ. ಇದು ಇನ್ನಷ್ಟು ಪಂಕ್ಚುಯೇಷನ್ ಮಾರ್ಕ್ ಗಳನ್ನು ಒಳಗೊಂಡ ಕಾಂಪ್ಲಿಕೇಟೆಡ್ ಆದ ಎಕ್ಸರ್ಸೈಸ್ ಆಗಿದೆ. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡುತ್ತಾ ಹೋದರೆ ಕಂಪ್ಯೂಟರ್ ಟೈಪಿಂಗ್ ನಲ್ಲಿ ಒಳ್ಳೆಯ ಪರಿಣಿತಿಯನ್ನು ಪಡೆಯುತ್ತಾ ಹೋಗುವಿರಿ. ನಮ್ಮ ಆಫ್ಲೈನ್ ವಿದ್ಯಾರ್ಥಿ ಯಾವ ರೀತಿ ಇದನ್ನು ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ ಎಂಬುದನ್ನು ಸಹ ನೀವು ಗಮನಿಸಬಹುದು.
ಅಲ್ಲಿಗೆ ಈ ಕ್ಲಾಸ್ಗೆ ಎಲ್ಲಾ ಆಲ್ಫಾಬೆಟ್ ಕೀಗಳು ಮತ್ತೆ ಶಿಫ್ಟ್ ಉಪಯೋಗಿಸಿ ಕ್ಯಾಪಿಟಲ್ ಕೀಗಳು ಹಾಗೂ ಎಲ್ಲಾ ರೀತಿಯ ಪಂಕ್ಚುಯೇಷನ್ ಮಾರ್ಕ್ ಗಳನ್ನು ಪ್ರಾಕ್ಟೀಸ್ ಮಾಡಿದಂತೆ ಆಯಿತು. ಮುಂದಿನ ಟೈಪಿಂಗ್ ಕ್ಲಾಸ್ ನಲ್ಲಿ ನಾವು ಕೀಬೋರ್ಡ್ ನ ಮೇಲ್ಭಾಗದ ನಂಬರ್ ಕೀಗಳು ಹಾಗೂ ಶಿಫ್ಟ್ ಉಪಯೋಗಿಸಿ ಸ್ಪೆಷಲ್ ಕ್ಯಾರೆಕ್ಟರ್ ಗಳನ್ನು ಟೈಪ್ ಮಾಡುವುದನ್ನು ಅಭ್ಯಾಸ ಮಾಡೋಣ. ಈಗ ನಾವು ಇಲ್ಲಿವರೆಗೂ ಕಂಪ್ಯೂಟರ್ ಬೇಸಿಕ್ ಅಲ್ಲಿ ಟೈಪಿಂಗ್ ಕಲ್ತ್ಕೊಂಡ್ವಿ, ಮತ್ತೆ ಫೋಲ್ಡರ್ಸ್, ಫೈಲ್ಸ್, ಫೈಲ್ ಟೈಪ್ಸ್ ಎಲ್ಲ ನೋಡಿದ್ವಿ. ಟೆಕ್ಸ್ಟ್, ಇಮೇಜು, ಡಾಕು, ಇದಕ್ಕೆ ನೋಟ್ ಪ್ಯಾಡು, ಇದಕ್ಕೆ ಪೇಂಟ್, ಇದಕ್ಕೆ ವರ್ಡ್ ಪ್ಯಾಡ್, ಇವನ್ನೆಲ್ಲ ಸ್ವಲ್ಪ ನೋಡಿದ್ವಿ. ಫೋಲ್ಡರ್ಸ್ ಹೇಗೆ ಕ್ರಿಯೇಟ್ ಮಾಡೋದು, ಫೈಲ್ಸ್ ಹೇಗೆ ಕ್ರಿಯೇಟ್ ಮಾಡೋದು, ಸಿಂಪಲ್ ಫೈಲ್ಗಳು ಹೇಗೆ ಮಾಡೋದು ನೋಟ್ ಪ್ಯಾಡ್ ಅಲ್ಲಿ ಇರ್ಬೋದು, ಇವೆಲ್ಲ ಅಪ್ಲಿಕೇಶನ್ಸ್. ಈ ಸಿಂಪಲ್ ಅಪ್ಲಿಕೇಶನ್ಸ್ ನೋಡಿದ್ವಿ. ಅಪ್ಲಿಕೇಶನ್ಸ್, ನೋಟ್ ಪ್ಯಾಡ್, ಪೇಂಟ್, ವರ್ಡ್ ಪ್ಯಾಡ್, ಇದನ್ನು ನೋಡಿದ್ವಿ. ಟೈಪಿಂಗ್ ಆಲ್ಮೋಸ್ಟ್ ಎಲ್ಲ ಗೊತ್ತಾಗಿದೆ. ಆಲ್ಫಾಬೆಟ್ಸ್, ಪಂಕ್ಚುಯೇಷನ್ಸ್, ನಂಬರ್ಸ್, ಸ್ಪೆಷಲ್ ಕ್ಯಾರೆಕ್ಟರ್ಸ್ ನೋಡಿದ್ವಿ. ಆಮೇಲೆ ಸ್ವಲ್ಪ ಶಾರ್ಟ್ ಕಟ್ ಕೀಸು ಸ್ಟಾರ್ಟ್ ಮಾಡಿದ್ವಿ ಅಲ್ವಾ. ಕಂಟ್ರೋಲು, ಆಲ್ಟು, ಫಂಕ್ಷನ್ ಕೀಸು ಇವೆಲ್ಲ ನೋಡಿದ್ವಿ. ಸೊ ಇದೆಲ್ಲ ಬೇಸಿಕ್ಸ್ ಬರುತ್ತೆ. ಆಮೇಲೆ ಸ್ವಲ್ಪ ಥಿಯರಿನೂ ನೋಡಿದ್ವಿ. ಪಾರ್ಟ್ಸ್ ಆಫ್ ಕಂಪ್ಯೂಟರು, CPU, ರ್ಯಾಮು, ಇದೆಲ್ಲ ನೋಡಿದ್ವಿ. ಸೊ ಇದಿಷ್ಟು ಫೌಂಡೇಶನ್ ಅಲ್ಲಿ ನಾವು, ಇದು ಒಂಥರ ನರ್ಸರಿ ತರ. ಒಂಥರ ABCD ಬೇಸಿಕ್, ಕಂಪ್ಯೂಟರ್ ಬೇಸಿಕ್ಸ್ ಅಲ್ಲಿ ಇದು ತುಂಬಾ ಬೇಸಿಕ್ ಫೌಂಡೇಶನ್. ಇದಿಷ್ಟು ಗೊತ್ತಿದ್ರೇನೆ ನಾವು ಮುಂದಕ್ಕೆ ಹೋಗೋಕ್ಕಾಗೋದು, ಮುಂದಿನ ಲೆವೆಲ್ಗೆ ಹೋಗೋದಕ್ಕಾಗೋದು ಅಲ್ವಾ. ಇದೆಲ್ಲ ಮಾಡ್ಕೊಂಡು ನಿಮ್ಗೆ ಸುಮ್ಮನೆ ಹೇಳೋದಕ್ಕೆ ತೋರಿಸ್ತಾ ಇರೋದು, ಇದು ಇಷ್ಟೆಲ್ಲ ಕಲ್ತ್ವಿ ಅಂತ. ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಅಂತಂದ್ರೆ, ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ಅಂತಂದ್ರೆ MS ಆಫೀಸ್ ಒಂಥರ ಫಸ್ಟ್ ಸ್ಟ್ಯಾಂಡರ್ಡ್ ತರ ಇದು. ಅದೆಲ್ಲ ಸ್ವಲ್ಪ ಗೊತ್ತಿರ್ಬೇಕು. ಸುಮ್ಮನೆ ಸ್ಟಾರ್ಟಿಂಗ್ ಏನೇನೆ ವರ್ಡ್, ಎಕ್ಸೆಲ್ ಎಲ್ಲ ಯೂಸ್ ಮಾಡೋದಕ್ಕೆ ಹೋದ್ರೆ ನಮ್ಗೇನು ಟೈಪಿಂಗ್ ಬರಲ್ಲ, ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಕ್ ಬರಲ್ಲ, ಫೈಲ್ಗಳು ಬೇರೆ ಬೇರೆ ತರ ಫೈಲ್ಗಳು ಯಾವ್ದು ಅಂತ ಗೊತ್ತಿಲ್ಲ. ಇದೇನು ಗೊತ್ತಿಲ್ದಿರ ನಾವು ಡೈರೆಕ್ಟ್ ಆಗಿ MS ವರ್ಡ್ಗೆ, ಎಕ್ಸೆಲ್ಗೆ ಎಲ್ಲ ಹೋದ್ರೆ ನಮ್ಗೆ ಸುಮ್ಮನೆ ಕಷ್ಟ ಆಗುತ್ತೆ. ಸ್ವಲ್ಪ ಅಟ್ಲೀಸ್ಟ್ ಕೀಬೋರ್ಡ್ ಮೇಲೆ ಹೋಲ್ಡ್, ಮೌಸ್ ಮೇಲೆ ಒಂದು ಗ್ರಿಪ್, ಇವೆಲ್ಲ ಇದ್ರೆ ನಮ್ಗೆ MS ಆಫೀಸ್ ಕಲಿಯೋದಕ್ಕೆ ಸುಲಭ ಆಗುತ್ತೆ. ಸೊ MS ಆಫೀಸ್ ಅಲ್ಲಿ ಫಸ್ಟ್ MS ವರ್ಡ್, ಆಮೇಲೆ MS ಎಕ್ಸೆಲ್, ಆಮೇಲೆ MS ಪವರ್ ಪಾಯಿಂಟ್. ಇವು ಮೂರೂನು ತುಂಬಾ ಡೀಟೇಲ್ ಆಗಿ ಇರುವಂತ ಅಪ್ಲಿಕೇಶನ್ಸ್. ಇವನ್ನೆಲ್ಲ ನಾವೇನ್ ಹೇಳ್ತೀವಿ ಅಂತಂದ್ರೆ, MS ವರ್ಡ್ ಅಂದ್ರೆ ವರ್ಡ್ ಪ್ರೊಸೆಸಿಂಗ್, ವರ್ಡ್ ಮೇಲೆ ವರ್ಕ್ ಮಾಡೋದು. ಇಲ್ಲಿ ನಾವು ಏನು ಫೈನಲ್ ಔಟ್ಪುಟ್ ಏನ್ ಸಿಗುತ್ತೆ ಅಂದ್ರೆ ಒಂದು ಡಾಕ್ಯುಮೆಂಟ್ ಸಿಗುತ್ತೆ ನಮ್ಗೆ. ಸೊ ಅದ್ರದ್ದು ಎಕ್ಸ್ಟೆನ್ಷನ್ DOCX ಅಂತ, ಎಕ್ಸ್ಟೆನ್ಷನ್, ಫೈಲ್ ಎಕ್ಸ್ಟೆನ್ಷನ್ DOCX ಅಂತ. ಅಪ್ಲಿಕೇಶನ್ ಹೆಸರು MS ವರ್ಡ್. ಅಲ್ಲಿ ನಾವೇನ್ ಮಾಡ್ತೀವಿ, ವರ್ಡ್ ಪ್ರೊಸೆಸಿಂಗ್ ಮಾಡ್ತೀವಿ. ಏನ್ ಕ್ರಿಯೇಟ್ ಮಾಡ್ತೀವಿ, ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತೀವಿ. ಅದ್ರ ಎಕ್ಸ್ಟೆನ್ಷನ್ DOCX. ಅದೇ ತರ ಎಕ್ಸೆಲ್, ಎಕ್ಸೆಲ್ ಅಲ್ಲಿ ನಮ್ಗೆ ಮೇನ್ ಆಗಿ ಎಲ್ಲ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಅಲ್ಲಿ ಏನಿರುತ್ತೆ, ಸೆಲ್ ಇರುತ್ತೆ. ಒಂದೊಂದು ಇದು ಆ ಡಾಕ್ಯುಮೆಂಟ್ ಯಾವ ತರ ಇರುತ್ತೆ ಅಂತಂದ್ರೆ ಎಲ್ಲ ಒಂದೊಂದು ಸೆಲ್ ತರ ಇರುತ್ತೆ. ಇಲ್ಲಿ ಪೇಜ್ ತರ ಇರುತ್ತೆ. ಇಲ್ಲಿ ನಾವು ಜ್ಞಾಪಕ ಇಟ್ಕೊಂಡ್ಬೇಕಾಗಿರೋ ವರ್ಡ್ ಪೇಜ್, ಎಲ್ಲ ಪೇಜಸ್ ತರ, ಒಂದ್ ಪೇಜ್ ಆದ್ಮೇಲೆ ಒಂದ್ ಪೇಜ್, ಬುಕ್ ತರ ಇದು MS ವರ್ಡ್ ಅಂತಂದ್ರೆ. ಎಕ್ಸೆಲ್ ಅಲ್ಲಿ ನಮ್ಗೆ ಎಲ್ಲ ಒಂದೊಂದು ಸೆಲ್ ತರ ಇರುತ್ತೆ. ಇಲ್ಲಿ ನಾವು ಡಾಕ್ಯುಮೆಂಟ್ ತರ ಮಾಡಕ್ಕಾಗಲ್ಲ. ಇದು ಎಲ್ಲ ಒಂದೊಂದು ಸೆಲ್ ತರ, ಅದಕ್ಕೆ ರೋ ಇರುತ್ತೆ, ಕಾಲಮ್ ಇರುತ್ತೆ. ಹಿಂಗಿದ್ರೆ ಕಾಲಮ್ಸ್ ಹಿಂಗೆ,
ಮತ್ತೆ ಇಲ್ಲಿ ರೋ. ಸೊ ನಾವು ಯಾವುದೇ ಒಂದು ಸೆಲ್ ತಗೊಂಡ್ರೆ ಅದು ಇಷ್ಟನೇ ರೋ ಅಲ್ಲಿ ಇಷ್ಟನೇ ಕಾಲಮ್ ಅಲ್ಲಿ ಇರುತ್ತೆ ಅಂತ. A1, Z3, J4 ಈ ತರ ಒಂದೊಂದಕ್ಕೂ ಒಂದೊಂದು ಇದ್ ಮಾಡ್ಬಿಟ್ಟು ನಾನು ಅಲ್ಲಿ ತೋರಿಸ್ತೀನಿ ಯಾವ ತರ ಅಂತ. ಒಂದೊಂದು ಸೆಲ್ಗೂ ಒಂದೊಂದು ಐಡೆಂಟಿಟಿ ಇರುತ್ತೆ. ಸೊ ಆ ಸೆಲ್ ಅಲ್ಲಿ ನಾವೇನೋ ಒಂದು ಟೆಕ್ಸ್ಟ್ ಕೂರಿಸಿರ್ತೀವಿ, ಟೆಕ್ಸ್ಟ್ ಅಥವಾ ನಂಬರ್ ಏನೋ ಒಂದು ಇರುತ್ತೆ, ಆಯ್ತಾ. ಒಂದು ಸ್ಟ್ರಿಂಗ್ ಇರುತ್ತೆ. ಸ್ಟ್ರಿಂಗ್ ಅಂದ್ರೆ ಸೆಟ್ ಆಫ್ ಕ್ಯಾರೆಕ್ಟರ್ಸ್, ಇಲ್ಲ ಸಿಂಗಲ್ ಕ್ಯಾರೆಕ್ಟರ್ ಇರುತ್ತೆ, ಇಲ್ಲ ಒಂದು ಸ್ಟ್ರಿಂಗ್ ತರ ಇರುತ್ತೆ, ಇಲ್ಲ ಒಂದು ನಂಬರ್ ತರ ಇರುತ್ತೆ, ಏನೋ ಇರುತ್ತೆ, ಆಯ್ತಾ. ಈ ಸೆಲ್ ಒಂದ್ ಸೆಲ್ ಇನ್ನೊಂದ್ ಸೆಲ್ ಡಿಫರೆನ್ಸ್ ಇರುತ್ತೆ ಈ ತರ. ಸೊ ಅವೆರಡು ಸೆಲ್ ನಾವು ಆಡ್ ಮಾಡ್ಬೋದು, ಅಥವಾ ಮಲ್ಟಿಪ್ಲೈ ಮಾಡ್ಬೋದು, ಅಥವಾ ಜಾಯಿನ್ ಮಾಡ್ಬೋದು ಸೆಲ್ಗಳನ್ನ. ಟೆಕ್ಸ್ಟ್ ಅಲ್ಲಿ ನಮ್ಗೆ ಜಾಯಿನ್ ಮಾಡೋ ತರ ಬರುತ್ತೆ, ಒಂದು ವರ್ಡ್ ಇನ್ನೊಂದು ವರ್ಡ್ ಜಾಯಿನ್ ಮಾಡೋದು. ಆ ತರ ನಾವು ಎಷ್ಟೊಂದು ಫಾರ್ಮುಲಾಗಳು ಹಾಕ್ಬೋದು. ಇಲ್ಲಿ ಮೇನ್ ಆಗಿ ನಮ್ಗೆ ಯಾವ ತರ ಆಗುತ್ತೆ ಅಂತಂದ್ರೆ ಇಲ್ಲಿ ಫಾರ್ಮುಲಾ ಹಾಕ್ಬೋದು ನಾವು, ಆಯ್ತಾ. ಇಲ್ಲಿ ಏನು, ಇಲ್ಲಿ ಎಕ್ಸ್ಟೆನ್ಷನ್ ಬಂದ್ಬಿಟ್ಟು .xls ಅಂತ ಇರುತ್ತೆ ಎಕ್ಸ್ಟೆನ್ಷನ್. ನಮ್ಗೆ ಮೇನ್ ಆಗಿ ಇಲ್ಲಿ ಟೇಬಲ್ ಸಿಗುತ್ತೆ. ಇದನ್ನ ಟೇಬಲ್ ಪ್ರೊಸೆಸಿಂಗ್ ಅಂತ ಹೇಳ್ಬೋದು, ಅಥವಾ ಕ್ಯಾಲ್ಕುಲೇಷನ್ಸ್ ಅಂತ ಹೇಳ್ಬೋದು. ಕ್ಯಾಲ್ಕುಲೇಷನ್ಸ್ ಅಂತ ಹೇಳ್ಬೋದು. ಇಲ್ಲಿ ಸ್ವಲ್ಪ ಮ್ಯಾಥ್ಸ್ ಬರುತ್ತೆ, ಇಲ್ಲಿ ಲ್ಯಾಂಗ್ವೇಜ್. ಇಲ್ಲಿ ಲ್ಯಾಂಗ್ವೇಜ್ ಇದ್ರೆ ಇಲ್ಲಿ ಮ್ಯಾಥ್ಸ್, ಆಯ್ತಾ. ಇದು ಅದ್ರ ನೆಕ್ಸ್ಟ್ ಲೆವೆಲ್ MS ಪವರ್ ಪಾಯಿಂಟ್. ಇದರಲ್ಲಿ ಎರಡರದ್ದು ಕಾಂಬಿನೇಷನ್ ಇರುತ್ತೆ, ಆಯ್ತಾ. ಇಲ್ಲಿ ಏನು ಅಂತಂದ್ರೆ ಡಿಸೈನಿಂಗ್ ಬರುತ್ತೆ, ಡಿಸೈನ್, ಆಯ್ತಾ. ಅದನ್ನ ನಾವು ಫೈನಲ್ ಆಗಿ ಕೊಡೋದು ಪ್ರೆಸೆಂಟೇಶನ್ ತರ ಅಥವಾ ಸ್ಲೈಡ್ಸ್ ತರ ಕೊಡ್ತೀವಿ. ಎಕ್ಸ್ಟೆನ್ಷನ್ .ppt ಈ ತರ ಇರುತ್ತೆ. ಓಕೆ, ಫಸ್ಟ್ ಒಂದೊಂದಾಗಿ ಹೋಗೋಣ. ವರ್ಡ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡೋಣ. ಅದನ್ನ ಒಂದ್ ಲೆವೆಲ್ಗೆ ಕಲ್ತಾದ್ಮೇಲೆ ನಾವು ಎಕ್ಸೆಲ್ಗೆ ಹೋಗೋಣ. ಅದನ್ನು ಒಂದ್ ಸ್ವಲ್ಪ, ಯಾಕಂದ್ರೆ ಇವೆರಡು ಡೀಪ್ ಆಗಿ ನೋಡ್ಬೇಕಾಗತ್ತೆ ನಾವು. ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇರುತ್ತೆ, ಎಕ್ಸ್ಪರ್ಟ್ ಲೆವೆಲ್ ಅಲ್ಲಿ ಇರುತ್ತೆ, ಮಾಡ್ತಾ 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 ಹೋದಂಗೆ. ಸೊ ನೀವ್ ಎಷ್ಟು ತಿಂಗಳು ಕಲಿತೀರಾ, ಎಷ್ಟು ದಿನ ಕಲಿತೀರಾ ಅನ್ನೋದ್ರ ಮೇಲೆ ನಾವು ಒಂದು ಲೆವೆಲ್ ವರೆಗೂ ನಾವು ಕಲಿಸ್ಬೋದು. ಕಲಿಸ್ಬಿಟ್ಟು ನೆಕ್ಸ್ಟ್ ಎಕ್ಸೆಲ್ ಅದೇ ತರ ಕಲಿಸ್ಬೋದು. ಆಮೇಲೆ ನಮ್ಗೆ ಇನ್ನೂ ಕಲಿಬೇಕು ಅನ್ನೋದು ಇರುತ್ತೆ, ಅದರಲ್ಲಿ ಕಲ್ತ್ಕೊಂಡು ಹೋಗ್ಬೋದು. ನಾವು ಒಂದೊಂದು ಲೆವೆಲ್ಗೆ ಇವೆರಡನ್ನು ಹೇಳ್ತೀವಿ. ಆಮೇಲೆ ಇದಕ್ಕೆ ಹೋಗ್ತೀವಿ. ಇದಕ್ಕೆ ಹೋಗೋದಕ್ಕೆ ಮುಂಚೆ ನಾವು ಮಧ್ಯದಲ್ಲಿ ಇಂಟರ್ನೆಟ್ ಒಂದು ಬ್ರೇಕ್ ತಗೊಂಡು ಇಂಟರ್ನೆಟ್ ಸ್ಟಾರ್ಟ್ ಮಾಡ್ತೀವಿ. ಫೈಲ್ಗಳು ಅಟ್ಯಾಚ್ ಮಾಡೋದು, ಇಮೇಲ್ ಮಾಡೋದು, ಆ ತರ ಸರ್ಚ್ ಮಾಡೋದು ಇಂಟರ್ನೆಟ್ ಅಲ್ಲಿ, ಈ ತರದೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಇದೆಲ್ಲ ಮಾಡಿದ್ರೆ ಈ ಫೌಂಡೇಶನ್ ಇದ್ರೆ ಇದ್ರದ್ದು ಮತ್ತೆ ಇದ್ರದ್ದು, ಈ ಮೂರತ್ತು ಫೌಂಡೇಶನ್ ಇದ್ರೆ ನಮ್ಗೆ ಪವರ್ ಪಾಯಿಂಟ್ ಕಲಿಯೋದಕ್ಕೆ ಸುಲಭ ಆಗುತ್ತೆ. ಯಾಕಂದ್ರೆ ಇದು ಫೈನಲ್ ಆಗಿ ನಾವು ಪ್ರೆಸೆಂಟೇಶನ್ಗಳು ಕೊಡತಾರೆ. ಇದು ಪ್ರೊಫೆಷನಲ್ ಆಗಿ ಬರುತ್ತೆ. ಇದು ಪ್ರಾಜೆಕ್ಟ್ ವರ್ಕ್ ಇದು ಇದರಲ್ಲಿ ಪ್ರಾಜೆಕ್ಟ್ ಮಾಡ್ತೀವಿ ನಾವು. MS ವರ್ಡ್ ಯೂಸ್ ಮಾಡ್ಕೊಂಡು ನಾವು ಪ್ರಾಜೆಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಲ್ಲಿ ನಾವೇನ್ ಮಾಡ್ತೀವಿ, ಇದು ಮೇನ್ ಆಗಿ ಕ್ಯಾಲ್ಕುಲೇಷನ್ಸ್ ತರ ಅದು ಬರೋದು. ಇದು ಒಂದ್ ಪರ್ಪಸ್ಗೆ ಇದು ಯೂಸ್ ಆಗುತ್ತೆ, ಇದು ಒಂದ್ ಪರ್ಪಸ್ಗೆ ಯೂಸ್ ಆಗುತ್ತೆ. ಇದು ಅಷ್ಟೇ, ಇಲ್ಲಿ ಪ್ರೆಸೆಂಟೇಶನ್ ತರ ಸ್ಲೈಡ್ ತರ ಮಾಡ್ಬಿಟ್ಟು ನಾವು ಪ್ರಾಜೆಕ್ಟ್ ಮೇಲೆ ಸ್ಲೈಡ್ಸ್ ಎಲ್ಲ ಕಾಣಿಸೋಂಗೆ, ಅಥವಾ ಲ್ಯಾಪ್ಟಾಪ್ ಅಲ್ಲಿ ನಾವೇನು ಪಾಯಿಂಟ್ಸ್ ಇದು ಪಾಯಿಂಟ್ ತರ ಇರುತ್ತೆ ಎಲ್ಲ. ಮೇನ್ ಆಗಿ ನಾವು ಪಾಯಿಂಟ್ ತರ ಹೀಗೆ ಹೈಲೈಟ್ ಆಗೋ ತರ ಮಾಡ್ಬಿಟ್ಟು ಅದನ್ನ ಒಂದು ಸ್ಲೈಡ್ ಅಂತ ಅಂತೀವಿ. ಇಲ್ಲಿ ಸ್ಲೈಡ್ಗಳು ಹೋಗ್ತಾ ಇರುತ್ತೆ, ಇಲ್ಲಿ ಪೇಜ್ಗಳು ಹೋಗ್ತಾ ಇರುತ್ತೆ, ಆಯ್ತಾ. ಇಲ್ಲೂ ಪೇಜ್ಗಳು ಇರುತ್ತೆ, ಆದ್ರೆ ಆ ಪೇಜ್ಗಳಲ್ಲಿ ನಮ್ಗೆ ಟೇಬಲ್ಗಳು ಕಾಣಿಸುತ್ತೆ ಮೇನ್ ಆಗಿ. ಸೊ ಇದಿಷ್ಟು ಬೇಸಿಕ್ ಡಿಫ್ರೆನ್ಸ್ ಇವು ಮೂರಕ್ಕೂ. ಸೊ ಇವು ಮೂರನ್ನು ಕಲಿಬೇಕು ನಾವು ಡೀಟೇಲ್ ಆಗಿ. ನಾವ್ ಎಷ್ಟಾಗುತ್ತೋ ಅಷ್ಟು ಕಲಿಯೋಣ. ಇನ್ನ ನಿಮ್ದು ಕೋರ್ಸ್ ಅಲ್ಲಿ ಆಲ್ರೆಡಿ ಒಂದ್ ತಿಂಗಳಿಗೆ ರೀಚ್ ಆಗ್ತಾ ಇದೆ, ಫಸ್ಟ್ ಮಂತ್ ರೀಚ್ ಆಗ್ತಾ ಇದೆ. ಲಾಸ್ಟ್ ವೀಕ್ ಇದು. ನೀವು 3 weeks ಅಲ್ಲಿ ಇದನ್ನೆಲ್ಲ ನಾನು ಹಿಂದೆ ಹೇಳಿದ್ದು, ಟೈಪಿಂಗ್ ಬೇಸಿಕ್ಸ್, ಫೋಲ್ಡರ್ಸ್, ಫೈಲ್ಸ್ ಅವೆಲ್ಲ ನಾನು ಅನ್ಕೊಂಡೆ 4 weeks ಆಗ್ಬೋದು ಅಂತ. ಬಟ್ ನೀವು ಬೇಗ ಕಲ್ತಿರೋದ್ರಿಂದ, ಹೋಲ್ಡ್ ಬಂದಿರೋದ್ರಿಂದ ನಾನು 4th weekಗೆ MS ಆಫೀಸ್ ಸ್ಟಾರ್ಟ್ ಮಾಡಿದ್ದೀನಿ. ನೀವು 3 months ಕೋರ್ಸ್ ಮಾಡ್ತಾ ಇರೋದು. ಸೊ ಕಂಟಿನ್ಯೂಸ್ ಆಗಿ ನಾವು ಇವು ಮೂರನ್ನು ಒಂದಾದ್ಮೇಲೆ ಒಂದು ಸ್ವಲ್ಪ ಪ್ಯಾರಲಲ್ ಆಗಿ ಕಲ್ತ್ಕೊಂಡು ಕರೆಕ್ಟ್ ಆಗಿ ಕಲ್ತ್ಕೊಳ. ಇದರಲ್ಲಿ ನೀವು ನಿಮ್ ಪ್ರಾಜೆಕ್ಟ್ ಮಾಡ್ಬೋದು. ನಿಮ್ ಪ್ರಾಜೆಕ್ಟ್ ಗಳೆಲ್ಲ ಮಾಡೋದಕ್ಕೆ ಯೂಸ್ ಆಗುತ್ತೆ ಇದು MS ವರ್ಡ್ ಕರೆಕ್ಟ್ ಆಗಿ ಕಲ್ತ್ಕೊಂಡ್ರೆ. ಇದು ಅಷ್ಟೇ, ಏನಾದ್ರು ಫಾರ್ಮುಲಾಗಳ ಹಾಕೋದಕ್ಕೆ ಇಲ್ಲಿ ನಾವು ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡ್ಬಿಟ್ಟು ಆ ಇದರಲ್ಲೂ ಟೇಬಲ್ಗಳು ಬರುತ್ತೆ MS ವರ್ಡ್ ಅಲ್ಲಿ. ಬಟ್ ಇದು ಬರೀ ಟೇಬಲ್ ಮೇಲೆ ವರ್ಕ್ ಮಾಡ್ತಾ ಇರ್ತೀವಿ ನಾವು ಎಕ್ಸೆಲ್ ಅಲ್ಲಿ, ಆಯ್ತಾ. ಇನ್ನೂ ಟೆಕ್ಸ್ಟ್ ಎಲ್ಲ ಇರುತ್ತೆ, ಆದ್ರೆ ಎಲ್ಲ ಒಂದು ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ಇರುತ್ತೆ ಇಲ್ಲಿ ಎಕ್ಸೆಲ್ ಅಲ್ಲಿ. ಇದರಲ್ಲಿ ಮಾಡ್ಬಿಟ್ಟು ನಾವು ವರ್ಕ್ ಮಾಡ್ಬಿಟ್ಟು ಇದಕ್ಕೆ ಹಾಕೋಬಹುದು. ಯಾಕಂದ್ರೆ ಇಲ್ಲೆಲ್ಲ ನಾವು ಫಾರ್ಮುಲಾ ಹಾಕಕ್ಕಾಗಲ್ಲ ವರ್ಡ್ ಅಲ್ಲಿ. ಸೊ ಇಲ್ಲೆಲ್ಲ ಮಾಡ್ಕೊಂಡು ಆ ಟೇಬಲ್ ಇಲ್ಲಿಗೆ ಫೈನಲ್ ಆಗಿ ಜೋಡಿಸ್ಕೋಬಹುದು.
ಇಲ್ಲೆಲ್ಲ ಮಾಡಿ ಇವೆರಡರಲ್ಲೂ ವರ್ಕ್ ಮಾಡಿರೋದನ್ನ ನಾವು ಪವರ್ ಪಾಯಿಂಟ್ ಅಲ್ಲಿ ಹಾಕೋಬಹುದು. ಹೀಗೆ ಒಂದಕ್ಕೊಂದು ಇಂಟ್ರಾಕ್ಷನ್ ನಡೆಯುತ್ತೆ. ಸೊ ಇವು ಮೂರೂ ಬೇರೆ ಬೇರೆ ಇದು, ಆದ್ರೆ ಒಂದಕ್ಕೊಂದು ನಾವು ಯಾವ ಯಾವ ಪರ್ಪಸ್ ಯೂಸ್ ಮಾಡ್ಬೇಕೋ ಆ ತರ ಯೂಸ್ ಮಾಡ್ಕೊಬೇಕು. ಮಾಡಾದ್ಮೇಲೆ ಅದ್ರದ್ದು ಔಟ್ಪುಟ್ ತಗೊಂಡು ಇದಕ್ಕೆ ಹಾಕೋಬಹುದು. ಇಲ್ಲೆಲ್ಲ ನಾವು ಇಮೇಜಸ್ ಹಾಕ್ಬೋದು, ಇನ್ಮೇಲೆ ಇಮೇಜಸ್ ಹಾಕ್ಬೋದು. ಬರೀ ಟೆಕ್ಸ್ಟ್ ಅಂತ ಅಲ್ಲ, ಟೆಕ್ಸ್ಟ್ ಜೊತೆ ಇಮೇಜಸ್, ಚಾರ್ಟ್ ಇವನ್ನೆಲ್ಲ ಮಾಡ್ಬೋದು. ಇದ್ರಲ್ಲಿ ಚಾರ್ಟ್ ಆಪ್ಷನ್ ಇದೆ. ಟೇಬಲ್ ಹಾಕ್ಬೋದು, ಇದ್ರಲ್ಲೂ ಟೇಬಲ್ಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು. ಫಾರ್ಮುಲಾ ಹಾಕಕ್ಕಾಗಲ್ಲ, ಬಟ್ ಸಿಂಪಲ್ ಆಗಿ ಟೇಬಲ್ ಹಾಕ್ಬಿಟ್ಟು ಅದರೊಳಗೆ ಟೆಕ್ಸ್ಟ್ ಎಲ್ಲ ಕೂರಿಸೋದು ಇವನ್ನೆಲ್ಲಾನು ಮಾಡ್ಬೋದು. ಈ ತರ ಪೇಜ್ ಸೆಟಪ್ ಮಾಡ್ಬೋದು, ಪೇಜ್ ಸೆಟಪ್ ಮಾಡಿ ಪ್ರಿಂಟ್ ಕೊಡ್ಬೋದು, ಅಥವಾ PDF ಕನ್ವರ್ಟ್ ಮಾಡ್ಕೋಬಹುದು, ಅಥವಾ ಡಾಕ್ಯುಮೆಂಟ್ ತರನೇ ಸೇವ್ ಮಾಡ್ಕೊಂಡು ಮುಂದೆ ಯಾವಾಗಾದ್ರೂ ಎಡಿಟ್ ಮಾಡೋದು, ಈ ತರ ಎಲ್ಲ ಮಾಡ್ಬೋದು. ಇದ್ರಲ್ಲೂ ಅಷ್ಟೇನೆ ಈ ತರ ಎಲ್ಲ ಸೇವ್ ಮಾಡ್ಕೊಂಡು ನಾವು ಫೈನಲ್ ಆಗಿ ಬೇಕಾದ್ರೆ PDF ತರ ಕನ್ವರ್ಟ್ ಮಾಡ್ಕೊಂಡು, ಅಥವಾ ಪ್ರಿಂಟ್ ಕೊಟ್ಕೊಂಡು ಪೇಜ್ ಸೆಟಪ್ ಮಾಡ್ಕೊಂಡು, ಮತ್ತೆ ಇದ್ರಲ್ಲೂ ಪ್ರಿಂಟ್ ಕೊಡ್ಬೋದು. ನಾವು ಸ್ಲೈಡ್ ತರ ನೋಡ್ಲಬಹುದು, ಪ್ರಿಂಟ್ ಕೊಡ್ಬೋದು, ಅಥವಾ PDF ತರನು ಕನ್ವರ್ಟ್ ಮಾಡ್ಬೋದು. ಯಾವ ತರ ಬೇಕಾದ್ರೂ ಮಾಡ್ಬೋದು. ಇದನ್ನೆಲ್ಲ ಡೀಟೇಲ್ ಆಗಿ ನಾವು ನೋಡೋಣ. ಫಸ್ಟ್ ಇದನ್ನ ಬರ್ಕೊಳ್ಳಿ.